ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಬೆಳಗ್ಗೆ ಲಾಗ್ ಶುರು ಮಾಡಕತ್ತಿ ನೋಡಿ. ಟೈಮ್ ಒಂದು 6 ಗಂಟೆ ಹಾಕಿ ಬಂದೈತಿ. ಎದ್ದು ನೋಡಿ, ಇವಾಗ ನಿನ್ನೆ ಫುಲ್ ಅಲ್ಲಿ ನೋವು, ಸುಸ್ತು ನೋವು, ಅಲ್ಲಿ ನೋವು ಅಲ್ಲಿದ್ದಾರೆ ಎಲ್ಲ ನೋಡಿ. ಮನೆ ತುಂಬಾ ಹೋಗೋದ್ಬಿಟ್ಟು ಇನ್ನು ಶ್ರವಣಕುಮಾರ ಮಲ್ಕೊಂಡಿದ್ದಾನೆ. ಎದ್ದೇಳನ ಬೆಳಗ್ಗೆನೇ ಲಾಗ್ ಶುರು ಮಾಡಂಗಾಯ್ತು. ಯಾಕೋ ಮಾಡಿದ್ದು ನೋಡಿ ಸ್ನೇಹಿತರೆ. ನಿನ್ನೆಲ್ಲ ಸಂಜೆನೇ ಹಲ್ಲು ನೋವೆಲ್ಲ, ಉಪ್ಪಿನ ಪಾಕೆಟು ಎಲ್ಲ ಹಲ್ಲಿಗೆ ಉಪ್ಪಿಟ್ಟೆ, ತಂಬಾಕಿಟ್ಟು ಎಲ್ಲ ಪ್ರತಿಯೊಂದೂ ಅಲ್ಲಿ ಎಲ್ಲ ಮಾಡಿದ್ದೀನಿ ರೀ. ಆದರೂ ಕಮ್ಮಿ ಮಾಡಲಿ ಸ್ನೇಹಿತರೆ. ಬನ್ನಿ ನೋಡಿ ಒಳಗೆ ಹೋಗೋನು. ಎಲ್ಲ ಅಲ್ಲದಲ್ಲೇ ಮಕ್ಕಳೆಲ್ಲ ಮನೆ ತುಂಬ ಹೋದವ್ರಿ. ನಿನ್ನೆ ನಾನು ಮನೆ ಸಾರಿತ್ತು, ಅದನ್ನೇ ಹಾಕೊಂಡು ನೋಡ್ರಿ ಶ್ರವಣಕುಮಾರ ಬೇಳೆ ಸಾಂಬಾರು ನೋಡಿ. ಇದು ಕೊಟ್ಟಿದ್ದೀನಿ ರೀ. ಅದು ಏನೋ ಅಂತಾರೆ ಗುಳಿಗೆ ರೀ, ಕುಟ್ಟು ಹಚ್ಚಿದೆ, ಎಲ್ಲ ಹಚ್ಚಿದ್ದೀನಿ ಸ್ನೇಹಿತರೆ. ಏನಾದರೂ ಕಮ್ಮಿ ಅಲ್ಲ. ಬನ್ನಿ ಸ್ನೇಹಿತರೆ, ಎಲ್ಲ ಮನೆ ಕ್ಲೀನ್ ಮಾಡಬೇಕು ನೋಡಿ. ಹಿಂದಿಂದು ಕದನ ಹಾಕಿಲ್ಲ ಸ್ನೇಹಿತರೆ. ರಾತ್ರಿ ನಾನು ಮುಕ್ಕೊಂಬಿಟ್ಟಿನಿ ರೀ. 7 ಗಂಟೆಗೆ ಫುಲ್ ಹಲ್ಲು ನೋವು ವಿಡಿಯೋ ಬಂದ್ ಮಾಡಿ ಮುಕ್ಕೊಂಬಿಟ್ಟಿನಿ. ಶ್ರಾವಣಿ ಕೂಡ ಕದ ಹಾಕಿಲ್ಲ ನೋಡಿ. ನಾನು ಹಾಕ್ಯಾಳ ಅಂತ ಮಾಡಿ ಹಾಗೆ ನಾನೇ ಇದ್ದೀನಿ ರೀ. ಇನ್ನು ಶ್ರಾವಣಿ ದೊರೆಯಕ್ಕೂ ನೋಡಿ ಸ್ನೇಹಿತರೆ. ಈ ಥರ ಆಯ್ತು ನೋಡಿ. 6 ಗಂಟೆ ಬಂದಿದ್ರೆ ಆಗೈತೆ ಏನಿಲ್ಲ ಗೊತ್ತಿಲ್ಲ. ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡೋ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ. ಈ ಥರ ಶುಕ್ರವಾರ ಎಲ್ಲ ಅಂಗಳ ಕಸ ಹುಡ್ಕೊಂಡು, ರಂಗೋಲಿ ಹಾಕ್ಕೊಂಡು, ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ತೊಳಿಬೇಕಾಗಿತ್ತು. ನನಗೆ ಆರಾಮಿಲ್ಲ, ಜ್ವರ ಬಂದವ ರಾತ್ರಿ. ಮತ್ತು ಅದ್ರಾಗ ಶ್ರವಣಕುಮಾರ್ ಮುಕ್ಕೋದ್ರೆ ಹೆಂಗೆ ಎದ್ದು ಕುಂತ ನೋಡಿ. ಮುಕ್ಕೋಯ್ದನ್ರಿ ರೀ, ಎದ್ದಾನ್ರಿ. ಇವಾಗ 8 ಗಂಟೆ ಆಗೈತೆ. ಬಟ್ಟೆ ಗಿರಿಯಕ್ಕೆ ಬಂದಿದ್ದು, ಹಿಂಗಾಗಿ ಲೇಟ್ ಆಯ್ತು. ಒಳ್ಳೆ ವಿಡಿಯೋ ಚಲೋ ಮಾಡೋದು ಕಂಟಿನ್ಯೂ ಮಾಡೋದು. 6:30 5 6 ಹಾಕಿ ಬಂದಿತ್ತು ರೀ. 6:30 ಆಗಿತ್ತೆ. ಮತ್ತು ಅವ ಲಾಗ್ ಚಲೋ ಮಾಡ್ದಕ್ಕೆ ಒಳ್ಳೆ ಇವಾಗ ಕಂಟಿನ್ಯೂ ಮಾಡಕತ್ತೀವಿ 8 ಗಂಟೆಗೆ. ಶ್ರಾವಣಿ ಕೂಡ ಆಡಕತ್ತಾವಳಿ ಸ್ನೇಹಿತರೆ. ಇದು ನಿನ್ನೆ ಅಂತ ಅಲ್ಲಿ ನೋನ್ಯಾಗ ಹೊಲದೇನು ರೀ. ಅದನ್ನು ಬ್ಲೌಸಿನ ಸೈಡ್ ಪಿಟ್ ಮಾಡ್ಬೇಕು. ಸೈಡ್ ಪಿಟ್ಟಿಂಗ್ ಮಾಡಿಲ್ಲ, ಅಟ್ಟೆ ಹೊಲ್ದಿಟ್ಟಿನಿ. ಅದಕ್ಕೆ ಇಲ್ಲಿ ಇಟ್ಟಿನಿ ರೀ. ಸೈಡ್ ಪಿಟ್ಟಿಂಗ್ ಮಾಡಿದ್ರಾತ ಅಂತ ಎಲ್ಲ ಮನೆ ಕ್ಲೀನ್ ಆಯ್ತು ನೋಡಿ. ಈಗ ನಿನ್ನೆ ಫುಲ್ ಜ್ವರ ಬಂದು ಹಲ್ಲು ನೋವು ಹಿಂಗೆ ಎಲ್ಲ ಇಲ್ಲಿದಲ್ಲೇ ಶ್ರಾವಣಿ ತೊಗೊಂಡ್ಕೆ ಹೋಗೋದು ಬಿಟ್ಟಿದ್ರಿ. ಮತ್ತು ಇವತ್ತು ಹಲ್ಲು ನೋವು ಐತ್ರಿ. ನಾ ಜ್ವರ ಅದಾವ್ರಿ, ದವಾಖಾನಿಗೆ ಹೋಗ್ಬೇಕು. ಶ್ರಾವಣಿ ನೋಡಿ ಮಾನಿ ಅರಿವಿ ಕಟ್ ಮಾಡಿಬಿಟ್ಟು ಅವ್ರಿಗೆ ಕತ್ರಿ ತೊಗೊಂಡು ಏನು ಮಾಡ್ತೀವಿ ಸ್ನೇಹಿತರೆ. ಅದು ಹರಿದು ಬಿಟ್ಟೈತ್ರಿ. ಇನ್ನೊಂದು ಯಾವ್ದಾರು ಹೊಲದು ಹಾಕ್ಬೇಕು. ಇಲ್ಲಿಗೊಂದು ಬಾಗಿಲಿಗೊಂದು, ದೇವ್ರ ಮನೆ ಬಾಗಿಲಿಗೊಂದು ಹೊಲದು ಹಾಕ್ಬೇಕಂತ ಭಾಳ ದಿನ ಅಂತೀನಿ ರೀ. ಆದ್ರೆ ಆಗವಲ್ದು ನೋಡಿ ಕೆಲಸ ಕೂಡ. ದೇವ್ರ ಮನೆ ಬಾಗಿಲಿಗೊಂದು, ಈ ಬಾಗಿಲಿಗೊಂದು ಹೊಲದು ಹಾಕ್ಬೇಕಪ್ಪ ಯಾವಾಗ ಆದ್ರೆ ಅಂತೀನಿ. ಆದ್ರೆ ಹೊಲದು ಹಾಕೋದು ಆಗವಲ್ದು ರೀ. ಹೊಲದು ಹಾಕಿದ್ನ ಖಂಡಿತ ನಿಮಗೂ ಶೇರ್ ಮಾಡ್ತೀನಿ. ಯಾವ ಎರಡಕ್ಕೂ ಹೊಲದು ಹಾಕ್ಬೇಕಂದ್ರೆ ಬಟ್ಟೆ ಧೂಳಾಗ್ತಾವಂತ ಅದು ಮೇನ್ ಅವಶ್ಯಕತೆ ಇರ್ತಲ್ಲ. ಹಿಂಗಾಗಿ ಹೊಲದು ಹಾಕಿದೆ. ಬನ್ನಿ ಸ್ನೇಹಿತರೆ. ವ್ಯಾಪಾರ 100 ರೂಪಾಯಿ ವ್ಯಾಪಾರ ಆಯ್ತು ನೋಡಿ. ಎದುರಿಗೆ 100 ರೂಪಾಯಿ. ಶ್ರಾವಣಿ ಬಿಸಿನೀರು ಕಾಸ್ಕೊಂಡು ಕಾಸಿದ್ದೀನಿ ರೀ. ನಾನು ಹಾಕೊಳಕತ್ತಾಡ್ರಿ. ನೀರು ಒಲೆ ಹಚ್ಚೀನಿ ರೀ ಚಾಕಕ್ಕೆ. ಮನೆ ಏನೂ ತೊಳೆದಿಲ್ಲ ಸ್ನೇಹಿತರೆ. ಇವತ್ತು ಎಲ್ಲ ಮನೆಯೂ ಮೊನ್ನೆ ತೊಳೆದಿದ್ದೆಲ್ಲ ಕ್ಲೀನ್ ಐತೆ. ಮತ್ತು ನನಗೂ ಕೂಡ ಆರಾಮಿಲ್ಲಲ್ಲ. ಮತ್ತು ತಮ್ಮನ್ನ ತೊಳೆದ್ನಿ ಅಂದ್ರೆ ಮತ್ತೆ ಎಲ್ಲಿ ಒಂದು ಬಿಡೋದು ಅಂತೇಳಿ ತೊಳೆದಿಲ್ಲ ರೀ. ಇನ್ನೇನು ಮಾಡ್ತೀನಿ ಅಂದ್ರೆ ಅಡುಗೆ ಮಾಡ್ಕೊತೀನಿ ರೀ. 8 ಆಗೈತೆ. ಶ್ರಾವಣಿ 9:30 ಸ್ಕೂಲಿಗೆ ಹೋಗ್ತಾಳೆ. ಬಾಂಡೆ ನೋಡಿ ಸ್ವಲ್ಪ ಅದಾವೆ. ನಾನಿನ್ನು ಸಂಜೆನಾಗ ಏನೂ ಅಡುಗೆನೇ ಮಾಡಿಲ್ಲ ರೀ. ಮನೆ ಸಾಂಬಾರು ಇತ್ತು, ಅದನ್ನೇ ಕಾಸ್ಕೊಂಡು ಹಾಕಿ ಉಂಡಾರಿ ಶ್ರಾವಣಿಯರು. ಏನು ಮಾಡ್ಬೇಕು ರೀ, ಜೀವ ಮರ ಅಂತೈತಿ. ಏನು ಮಾಡೋಕೆ ನಾನು ಇನ್ನೇ ಮಿಕ್ಕಿ ಬಿಟ್ಟೈತೆ ರೀ. ನನಗೆ ಒಂದು ಸ್ವಲ್ಪ ನಿಚ್ಚುತ್ತೆ ಅಂದ್ರೆ ನಾನು ಮಾಡ್ತೀನಿ ರೀ. ಹಲ್ಲು ನೋವು ಅಷ್ಟು ನೋವು ರೀ. ಹಲ್ಲು ಒಟ್ಟು ಸಮಾಧಾನನ ಆಗಲಿಲ್ಲ. ಹಿಂಗಾಗಿ ಏನೂ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ನೀರು ಮತ್ತು ಒಲೆ ಹಚ್ಚೀನಿ. ಇವಾಗ ಚಪಾತಿ ಹೆಸ್ರುಕಾಳು ಪಲ್ಯ ಆಗ್ಬೇಕು ರೀ. ಮತ್ತು ಬುತ್ತಿ ಪಲಾವ್ ಮಾಡಿ ನೋಡ್ಬೇಕು ರೀ. ಪಲಾವ್ ಮಾಡ್ತೀನಿ ರೀ. ಇಲ್ಲಿಕ್ಕ ಚಪಾತಿ ಹೆಸ್ರುಕಾಳು ಪಲ್ಯ ಮಾಡ್ತೀನಿ. ಶ್ರಾವಣಿ ಕಟ್ಗೆ ತೊಂಬಾನು ಇಷ್ಟು ಕಟ್ಗೆ ತಗೊಳ್ಳಿ ಅವ್ರಿಗೆ ಹಿಂದಿಲು ಅಷ್ಟೇ ಸಾಕಾಗ್ತದ್ದು ರೀ. ನೀರು ಕಷ್ಟ ಅಟ್ಟೆ ಅಲ್ರಿ, ಮತ್ತೇನಿಲ್ಲ. ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೀವು ಬಿಸಿನೀರು ಕುಡೀರಿ. ಪಲಾವ್ ಅನ್ನಕ್ಕೆ ಪಾನೆ ಕೊಟ್ಟೀನಿ. ಈ ಕಡೆ ಏನೈತೆ ಹೆಸ್ರುಕಾಳು ಕುದಿಯಾಕೀನಿ. ಇನ್ನೂ ಸ್ವಲ್ಪ ಕುದಿಬೇಕು ರೀ. ಒಗ್ಗರಣೆ ಹಾಕ್ಬೇಕು. ಒಗ್ಗರಣೆಗೆ ಇಟ್ಟಿನಲ್ಲೇ ಈಗ ಹಿಟ್ಟು ನಾದಿಟ್ಟಿನಿ ರೀ. ಚಪಾತಿ ಆಗ್ಬೇಕು. ಶ್ರಾವಣಿ ಬ್ರಷ್ ಮಾಡ್ಯಾಳ. ಇವಾಗ ಜಾಕ ಮಾಡ್ತಾ ಹಾಕಿನೇ ಮಾಡಿರಿ. 9 ಆಗೈತಿ. ಈಗ ಅಡುಗೆ ಆಗ್ಬೇಕಲ್ರಿ. ನಾನು ಎಲ್ಲ ಮನೆ ನೀಟ್ ಮಾಡ್ಕೊತಕ್ಕಂತೆ. ಇವಾಗ ನಾ ದಿನ ಆಕಿನ ಡೈಲಿ ಜಾಕ ನಾನೇ ಮಾಡಿಸ್ತಿದ್ದೀನಿ ರೀ. ಇವತ್ತು ಆಕಿನೇ ಮಾಡಾಕತ್ತಾವಡಿ. ಇವತ್ತು ಹೆಂಗಾರ ಆಗಲಿ ಮಾಡ್ರಿ. ಆಕಿ ನೀರು ಹಾಕೋ ಸುಡ್ತಾ ಭಾಳ ನೀರು ಭಾಳ ಕಾದೋಡಿ ಸ್ನೇಹಿತರೆ. ಶ್ರವಣಕುಮಾರ್ ಹೊರಗೆ ನೋಡಿ. ಮತ್ತೇನಿಲ್ಲ. ಇನ್ನು ಅನ್ನ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ಚಪಾತಿ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಬನ್ನಿ. ಲೇಟಾಗಿ ಟೈಮೂ ಇಲ್ಲ. ಕಾಳು ಕುದಿಸ್ತೀನಿ ರೀ. ಕಾಳು ಪಲ್ಯ ಮಾಡಿ ಒಂದಿಟ್ಟು ಪಲಾವು ಮಾಡಬಾರ್ದು ಬಿಟ್ಟಿದ್ದೀನಿ ರೀ. ಶ್ರಾವಣಿ ಮಾಡಿ ಮಮ್ಮಿ ಪಲಾವ್ ಅಂದ್ಲು. ಹಿಂಗಾಗಿ ಏನು ನೋಡಿ ಹಸಿಮೆಣ್ಸಿನ್ಕಾಯಿ, ಟೊಮಾಟೊ, ಉಳ್ಳಾಗಡ್ಡಿ ಹಾಕಿ ಒಗ್ಗರಣೆ ಹಾಕಿ ಪಲಾವ್ ಮಾಡಾಕತ್ತಿ ನೋಡಿ. ಶೇಂಗಾ ಕಾಳು ಹಾಕಿ ನಮಗೆ ಮತ್ತೇನು ಹಾಕಿಲ್ಲ ರೀ. ನಾ ಇದೇ ಥರ ಮಾಡೋದು ನೋಡಿ. ಏನೋ ಹ್ಞೂ ಅಂತ ಹೆಚ್ಚು ಹಾಕಿ ಅದೇ ಥರ ಈ ಥರ ಏನೋ ಟಮಾಟ ಬಾತು ಆ ಥರ ಏನು ಮಾಡೋಕ್ಕೋಲ್ರಿ. ಮಾಡಿದ್ರೆ ಈ ಥರ ಪಲಾವ್ ಮಾಡ್ತೀನಿ. ಇಲ್ಲಿಕ್ಕೆ ಅನ್ನನೇ ಮಾಡೋಕ್ಕೋಲ್ರಿ ಸ್ನೇಹಿತರೆ. ಕಾಳು ಕುದ್ದಾರಿ ಬಂದು ಮಾಡಿಬಿಡ್ತೀನಿ. ಇನ್ನೂ ಸ್ವಲ್ಪ ರೀ, ಸ್ವಲ್ಪ ಬಿರ್ಸು ಭಾಳ ಅದಾವ್ರಿ. ಚಪಾತಿ ಹೆಸ್ರುಕಾಳು ಪಲ್ಯ ಅನ್ನ ಒಗ್ಗರಣೆ ನೋಡಿ ಇವತ್ತಿನ ಅಡುಗೆ. ಶ್ರವಣಕುಮಾರ್ ಹೊರ್ಯಾಕೆ ಹೋಗ್ಯಾನ್ರಿ. ಇಷ್ಟು ನೋಡಿ ಮತ್ತು ಬಟ್ಲೆ ಹೆಂಗಿಟ್ಟ ಬಿಸಿನೀರು ಕಾಸಿದ್ರೆ ಕುಡಿಲ್ಲ ನೋಡಿ ಅವರು. ಮತ್ತು ಚಪಾತಿ ಮಾಡೋ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಬನ್ನಿ.
ಎಲ್ಲ ನೋಡಿ ಗ್ಯಾಸಿನ ಕಟ್ಟಿ ಮ್ಯಾಗ ಏನಿರಲ್ರಿ ಅಕ್ಕ ಅಂತೀರಿ. ಈಗ ಅಡುಗೆ ಮಾಡಾಗ ಎಲ್ಲ ಇರ್ತಾರೆ ನೋಡಿ ಅಂತಿರ್ತಾರೆ ವಿಡಿಯೋದಾಗ, ಅಕ್ಕ ನೀವು ಗ್ಯಾಸಿನ ಕಟ್ಟಿ ಮ್ಯಾಗ ಏನು ಇಡಲ್ಲ ಹೆಂಗೆ ಅಡುಗೆ ಮಾಡ್ತೀರಿ ಅಂತ ಇರ್ತೀರಿ. ಅಡುಗೆ ಮಾಡಾಗ ಎಲ್ಲ ಇಟ್ಟಿರ್ತೀವಿ ರೀ, ಮತ್ತೆ ಎತ್ತಿಡಿದ್ರಿ ಅವನ್ನ ತೊಗೊಳೋದು ಎತ್ತಿಡಿದು ಇದೇ ಕೆಲಸ ಭಾಳ ಆಗುತ್ತೆ ನೋಡಿ. ಹಿಂಗಾಗಿ ಲೇಟ್ ಆಗುತ್ತೆ ಅಡುಗೆ. ಹಂಗಂದ್ರೆ ಅವು ಇಡು ಮೆಟ್ಟಕ್ಕೆ ಇರಬೇಕು ರೀ ನೋಡಿ. ಇಲ್ಲೆಲ್ಲ ಉಪ್ಪಿನ ಬೆಲ್ಲ ಸಣ್ಣ ಉಪ್ಪು ಹಾಕಿ ಇಟ್ಟಿನದೇನು ರೀ ಅಲ್ಲೇ ಇಟ್ಟೀನಿ. ಇರುವರೆ ಮನೆ ತುಂಬ ಅಡುಗೆ ಮಾಡೋಕತ್ತಿಂದ ಮನೆ ತುಂಬ ಸಾಮಾನು ಇರುವೆ. ಆಮೇಲೆ ಇಟ್ಕೊಂಡು ನೋಡಿ ಸ್ನೇಹಿತರೆ, ಕಮೆಂಟ್ ಹಾಕಿದ್ರೆ ಅದಕ್ಕೆ ಗ್ಯಾಸಿನ ಕಟ್ಟಿ ಮೇಲೆ ಒಂದು ಏನೂ ಇರಲ್ಲಕ್ಕ ಅಂತ ಹೇಳಿದ್ರಲ್ಲ, ಅದಕ್ಕೆ ತೋರಿಸಿದ್ದೀನಿ ರೀ. ಅಡುಗೆ ಮಾಡೋ ಈ ಥರ ಇರುತ್ತೆ ನೋಡಿ ನಮ್ಮ ಗ್ಯಾಸಿನ ಕಟ್ಟಿ, ಈ ಥರ ಇರುತ್ತೆ ನೋಡಿ ಅಡುಗೆ ಮಾಡೋ ಮನೆ. ಸ್ನೇಹಿತರೆ ಆಗಿಂದ ಈ ಥರ ಎಲ್ಲ ಕ್ಲೀನಾಗಿ ಮಾಡಿಬಿಡ್ತೀನಿ ನೋಡಿ ನಾನು. ಈಗ ಚಪಾತಿ ರೆಡಿ ಮಾಡಿದ್ದೀನಿ. ಚಪಾತಿ ಮಾಡ್ಬೇಕು. ಟೈಮ್ 9:18 ನಿಮಿಷ ಆಗೈತೆ. ಶ್ರಾವಣಿ ರೆಡಿ ಆಗ್ಯಾಳ. ಈಗ ಒಂದು ಚಪಾತಿ ಮಾಡಿಕೊಡ್ತೀನಿ ರೀ. ಊಟ ಮಾಡಿ ಬುತ್ತಿ ಕಟ್ಟೊಂದು ಹೋಗ್ಬಿಡ್ತಾವೆ ನೋಡಿ ಸ್ನೇಹಿತರೆ. ಏನು ನಾವು ಅಡುಗೆ ಸಿಂಪಲಾಗಿ ಏನು ಮಾಡ್ತೀವಲ್ರಿ ಅದೇ ಮಸ್ತ್ ಆಗುತ್ತೆ ನೋಡಿ. ಹೊತ್ತೆಗೆ ಎಣ್ಣೆ ಹಾಕಬೇಕು. ಹೊತ್ತೆಗೆ ಅಡುಗೆ ಎಣ್ಣೆ ಹಾಕಿ ಮಾಡಿದ್ರೆ ಸೈ ಅಂತ ಅಲ್ರಿ ಸ್ನೇಹಿತರೆ. ಅಡುಗೆ ಎಟ್ಟೆ ಹಾಕ್ರಿ, ನಾವು ಮಾಡೋದು ಒಂದು ಖಾರ ಉಪ್ಪು ಕರೆಕ್ಟಾಗಿ ಹಾಕಿ ಮಾಡಿದ್ರೆ ರುಚಿ ಆಗತ್ತೆ ರೀ. ಅವಾಗೆಲ್ಲ ಹಿಂದಕ್ಕಿನ ಕಾಲಕ್ಕೆ ಅರ್ಧ ಕಿಲೋ ಎಣ್ಣೆ ಒಂದು 15 ದಿನ ಹಿಂಗೆ ಮಾಡಿದ್ರಂತೆ. ಅರ್ಧ ಕಿಲೋ ಎಣ್ಣೆ. ಇವಾಗ 1 ಕಿಲೋ ಎಣ್ಣೆ 2 ದಿನ ಆಗಲ್ಲ ರೀ ಸ್ನೇಹಿತರೆ. ಈಗ ಹೆಂಗೆ ಅವಾಗ ಹೆಂಗೆ ನೋಡಿ. ಅವಾಗೆಲ್ಲ ಜವಾರಿ ಮಾಡಿರಿ ರುಚಿ ಬರ್ತಿತ್ತು ಅಡುಗೆ. ಸ್ವಲ್ಪ ಇಟ್ಟು ಎಣ್ಣೆ ಹಾಕಿ ಮಾಡಿದ್ರು. ಈಗ ಅದ್ರ ತುಂಬ ಅದು ಎಷ್ಟು ಪಲ್ಯ ಮಾಡ್ತೀವಿ ಅದ್ರ ಉದ್ದ ಎಣ್ಣೆ ಹಾಕಿ ಮಾಡಿ ಆದರೂ ರುಚಿ ಆಗಲ್ಲ ಸ್ನೇಹಿತರೆ. ಒಬ್ರೊಬ್ರ ಕೈಯಾಗ ಅಡುಗೆ ರುಚಿ ಆಗುತ್ತೆ ಅಂತಾರೆ, ಗೊತ್ತಿಲ್ಲ ಆಗುತ್ತಾ. ಒಬ್ರೊಬ್ರ ಕೈ ರುಚಿ ಆಗುತ್ತೆ ಅಂತಾರೆ ನೋಡಿ. ಎಲ್ಲ ಫೈನಲಾಗಿ ಈ ಥರ ಕ್ಲೀನ್ ಮಾಡಿಬಿಡ್ತೀವಿ ನೋಡಿ. ಆಯ್ತು ಇನ್ನು ಅನ್ನನ ಆಗೈತೆ ರೀ, ಸೀಟಿ ಬಿಡಾಕತ್ತೈತೆ, ಪಲ್ಯನ ಆಗೈತೆ. ಚಪಾತಿ ಮಾಡಿ ಶ್ರಾವಣಿಗೆ ಊಟಕ್ಕೆ ಕೊಡಬೇಕು. ಬನ್ನಿ ಸ್ನೇಹಿತರೆ, ಲೇಟ್ ಆಗೈತೆ. ಆಯ್ತು ರೆಡಿ ಆಯ್ತು ಶ್ರಾವಣಿ. ಅಕ್ಕಿನೇ ರೆಡಿ ಹಾಕತ್ತ ನೋಡಿ. ಇವತ್ತು ದಿನ ನಾನೇ ಜಾಕ ಮಾಡಿಸಿ ರೆಡಿ ಮಾಡಿದೆ. ಅಕ್ಕಿನೇ ಜಾಕ ಅಕ್ಕಿನೇ ರೆಡಿ ಆಕಿ ರೆಡಿಯಾಗಿ ಬರ್ತಾಳ್ರಿ. ಬನ್ನಿ ಚಪಾತಿ ಮಾಡ್ತೀನಿ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಶ್ರಾವಣಿ ತಾನೇ ರೆಡಿ ಆಗ್ಯಾವ ನೋಡಿ. ಹೆಂಗೆ ರೆಡಿ ಆಗ್ಯಾಳ ನೋಡಿ. ಊಟ ಮಾಡಕತ್ತಾಳ್ರಿ. ಓದ್ತಾಳೆ. ಈಗ ನಾನು ಪಲಾವ್ ಹಿಂಗೆ ಆಗೈತೆ ನೋಡಿ. ಪಲಾವನ್ನು ಸದ್ಯಕ್ಕೆ ಬುತ್ತಿ ಕಟ್ಟಬೇಕಂತೇಳಿ ಕುಕ್ಕರ್ ತೆಗೆದೆ. ನಾನು ವಿಡಿಯೋ ಕಂಟಿನ್ಯೂ ಮಾಡಿದೆ. ಅವ್ರಿಗೆ ಚಪಾತಿ ಮಾಡಿ ಕೊಟ್ಟಿನಿ. ಶ್ರಾವಣಕುಮಾರ್ ಬ್ರಷ್ ಮಾಡಿಸಿ ಊಟ ಮಾಡಕತ್ತ ನೋಡಿ. ಇನ್ನೂ ಜಾಕಿಲ್ಲ ಒಂದು, ನಂದು ಜಾಕಿಲ್ರಿ. ಬನ್ನಿ ಅಷ್ಟು ಚಪಾತಿ ಮಾಡಬೇಕು. ಇಷ್ಟು ಹೆಂಗೆ ಮನೆ ತುಂಬ ಐತೆ ನೋಡಿ ಸ್ನೇಹಿತರೆ. ಹೆಂಗೆ ಹೋಗಿಬೇಡಪ್ಪ ಸೈಡ್ ಇಡು ಮಗ್ಲಿಡು. ಟಮಾಟೆ ಹೆಂಗೆ ಆರ್ಸೇಶ್ ಹೋಗಿತ್ತು ನೋಡಿ ಶ್ರಾವಣಕುಮಾರ. ಬನ್ನಿ ಸ್ನೇಹಿತರೆ, ಶ್ರಾವಣಿ ಒಂದು ಚಪಾತಿ ಪಲ್ಯ ಕಟ್ಟೀನಿ ರೀ. ಇದ್ರಾಗ ಏನೈತೆ ಸ್ವಲ್ಪ ಅನ್ನ ಇಡ್ತೀನಿ, ಬುತ್ತಿ ಕಟ್ತೀನಿ. ಯಾಕೆಗಿಲ್ಲ ಅನ್ನ ಕೊಟ್ಟಿಲ್ರಿ ಶಾಲ್ಯಾಗ ಉಣ್ಣಲಕ್ಕ ಅಂತೇಳಿ ಚಪಾತಿ ಉಣ್ಸಕತ್ತೀನಿ ಬಿಸಿ ಬಿಸಿವು. ಬನ್ನಿ ಸ್ನೇಹಿತರೆ, ವಿಡಿಯೋ ಮಾಡಿ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ನಾನು ಹೆಸರಿಡಕ್ಕೆ ಹೋಗೋದಿತ್ತು, ಆರಾಮಿಲ್ಲರಕ್ಕ. ಹಿಂಗಾಗಿ ಹೋಗ್ಲಿ ನೋಡಿ. ಹಲ್ಲು ನೋವು ಜ್ವರ ಬೈದು ರಾತ್ರಿ. ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗ್ಯಾವ. ಶ್ರಾವಣಿಯರು ಸ್ಕೂಲ್ಗೆ ಹೋದ್ರು. ದಡಮ್ಮ ಬಂದ ಹೊಡಿ ಹೋತಾ ಅಂತ ನಮ್ಮ ತಂಗಿ ಮಗನ ಹೆಸರಿಡಾಕ. ಅದಕ್ಕೆ ಹಂಗೆ ಯಾವತ್ತು ತೊಗೊಲಿ ಅನ್ನಕತ್ತಾಳ್ರಿ. ಯಾವಾಗ ಐತಾ ಹಂಗೆ ಗೊತ್ತಿಲ್ಲ ರೀ. 2 ಅದಾವು ಚಲೋ ಅದಾವು. ಅಕ್ಕ ನೀನು ಕೊಟ್ಟು ನಾನೇ ಓದಿದ್ದೀನಿ ರೀ. ಅಕ್ಕ ಉಳ್ದಳಿತು ಅಂದ. ದಡಮ್ಮ ಹೋಗಂಬಾರವ ಅಂತಂದು. ನಾನು ಒಲ್ಲೆವ ನೀವು ಹೋಗಿ ಬಂಗೆ ಆರಾಮಿಲ್ಲ ಅಂದೆ. ಅಲ್ಲಿ ಹೊಡಿತು ಮುಕ್ಕೊಂಡು ಚಂದ ಸ್ನೇಹಿತರೆ. ಹೋಗಿದ್ದಕ್ಕೂ ಚಂದಾಗಿ ಹೋಗಿ ಚಂದ ಮಾಡಿ ಬರ್ಬೇಕು ರೀ. ಅವ್ರು ನೀನು ರಾತ್ರಿ ಫೋನ್ ಹಚ್ಚಾರ. ನಾನು ಸೈಲೆಂಟ್ಗೆ ಹಾಕಿ ಕಪ್ಪನೆ ಮುಕ್ಕೊಂಬಿಟ್ಟಿನಿ. ದಡಮ್ಮ ನನಗೂ ಹಚ್ಚಿದ್ರವ ನಿನ್ನೆ ಹೋಗಂಬ ಬಂದು ಒಲ್ಲೆ ನೋಡಿ ಸ್ನೇಹಿತರೆ. ಬನ್ನಿ ಶ್ರಾವಣಕುಮಾರ್ ನಿನ್ನೆ ಈಗ ಹೋದ ಸಾಲಿಗೆ. ಒಬ್ಬನೇ ಹೋಗ್ತಾನೆ ನೋಡಿ ಸಾಲಿಗೆ. ಒಬ್ಬನೇ ಹೋಗ್ತಾನವ. ದಿನ ಕಳ್ಸಕ್ಕೆ ಹೋಗಲ್ಲ ಅವನು. ನೀರು ತುಂಬಿ ಕೊಟ್ಟಿಂದ ಹೋದ್ ನೋಡಿ ಬಿಟ್ಟು ಕನೆ ಬೇರೆ ಅವ ಜಾಕ ಮಾಡಾರ ಉಂಡಾನ ಇವತ್ತು. ದಿನಟಿಗೆ ಹೋಗ್ತಿದ್ದೆ ಇವತ್ತು ಅಲ್ಲಿ ನೋಡಿ ಸಲಾಗ ಲೇಟ್ ಆಯ್ತು. ನಾನು ಜಾಕ ಮಾಡ್ಸೋದ ಒಂದು ಸ್ನೇಹಿತರೆ. ಇವಾಗ ವಿಡಿಯೋ ಕಂಟಿನ್ಯೂ ಮಾಡೀನಿ. ಟೈಮ್ 3:30 ಆಗೈತೆ. ನನಗೆ ಅಕ್ಕ 11:00 ವಿಡಿಯೋ ಬಂದ್ ಮಾಡ್ದಕ್ಕೆ ಇವಾಗ ಯಾಕೆ ಕಂಟಿನ್ಯೂ ಮಾಡೀನಿ. ಏನು ಮಾಡಿರ್ಬೇಕು ಅಕ್ಕ ಇವತ್ತಿನ ಥರ ಅಂತ ವಿಚಾರ ಮಾಡಕತ್ತಿರ್ಬೇಕು. ಬನ್ನಿ ಸ್ನೇಹಿತರೆ, ನಾನು 11:30 ಅಂತ 3:30 ತನಕ ಏನು ಮಾಡಿದೆ ಏನಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ನಾನು 11:30ಗೆ ದಡಮ್ಮ ಬಂದು ಅಂಗಿ ಹೊಲ್ದ್ರಿ. ಒಂದಿಷ್ಟು ರೆಸ್ಟ್ ಮಾಡಿದೆ ಸ್ನೇಹಿತರೆ. ರೆಸ್ಟ್ ಮಾಡಿ ಇಲ್ಲ ಶ್ರಾವಣಕುಮಾರ್ ಎಲ್ಲ ಸಾಲಿ ಕಳಿಸಿ ಸುಸ್ತಾಗಿತ್ತು. ರೆಸ್ಟ್ ಮಾಡ್ಕೊಂಡೆ. ಅಲ್ಲೂ ನೋವು ಭಾಳ ಇತ್ತು ಅವಾಗ. ಹಿಂಗಾಗಿ ಒಂದಿಷ್ಟು ಉಪ್ಪನ್ನ ಇಟ್ಕೊಂಡು ರೆಸ್ಟ್ ಮಾಡ್ಕೇರಿ. ಆಮೇಲೆ ವಿಜ್ಜು ಅಕ್ಕಗೆ ಫೋನ್ ಹಚ್ಚಿದ್ದೀನಿ ರೀ ನಾನೇ. ಅವ್ರಿಗೆ ಸೀರೆ ಬೇಕಾಗೈತೆ ರೀ ವಿಜ್ಜು ಅಕ್ಕರಿಗೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ. ನಂದು ಅವ್ರ ಚಾನಲ್ ಯಾರ್ಯಾರು ನೋಡ್ತೀರಿ ಯಾರೆಲ್ಲ ಅಂತ ಕಮೆಂಟ್ ಹಾಕ್ರಿ. ವಿಜ್ಜು ಒಳ್ಳೆ ಅಕ್ಕ ಅದ ರೀ. ಮಾತಾಡಿ 2 ತಾಸು ಮಾತಾಡಿದ್ದು ನೋಡಿ. ಅವ್ರಿಗೆ ನಿನ್ನೆ ನಾನು ಶೀರೆ ವಿಡಿಯೋ ನೋಡ್ಯಾರಲ್ರಿ. ಅವರು ಶೀರೆ ವಿಡಿಯೋ ನೋಡ್ಯಾರಿ. ಅವರು ನಾನು ನಂಬರನ್ನು ಹಾಕಿಲ್ಲ. ಹೆಂಗೆ ನಿಮ್ಗೆ ಕಾಂಟೆಂಟ್ ಮಾಡೋದು ಹೆಂಗಿಲ್ಲ ಅಕ್ಕ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾ ಕಾಲ್ ಮಾಡ್ತೀನಿ ತಗೋರಿ ಅಂತಂದೆ. ಹೆಂಗೆ ಅಂತ ಇದ್ರು. ಅವ್ರಿಗೆ ನಿನ್ನೆ ಕಾಲ್ ಮಾಡಿದಿತ್ತು ಸ್ನೇಹಿತರೆ. ಆದ್ರೆ ಆಗಲಿಲ್ಲ ನನಗೆ. ಯಾಕಂದ್ರೆ ಹಲ್ಲು ಫುಲ್ ಹಲ್ಲವು. ಬೆಳಗ್ಗೆ ಅವ್ರ ನಂಬರ್ ತೊಗೊಂಡು ಫೋನ್ ಹಚ್ಚಿದ್ದೆ. ಒಬ್ಬರ ಕಡೆ ಅವ್ರ ನಂಬರ್ ಇತ್ತು ರೀ. ಗೊತ್ತಿತ್ತು ನನಗೆ. ಅವ್ರಿಗೆ ಗೊತ್ತಿಲ್ಲ ರೀ ಪಾಪ. ಅವ್ರಿಗೇನು ಹೇಳಿಲ್ಲ ನಾನು. ಹಂಗೆ ತೊಗೊಂಡು ಫೋನ್ ಹಚ್ಚಿ 2 ತಾಸು ಮಾತಾಡಿದೆ. ಅವ್ರು ಮಾತಾಡ್ಕೊತಾನೆ ಹಲ್ಲುವೆ ಓಡತ್ತು. ಮತ್ತು ಅವರು ಆರ್ಡ್ರ್ ಕೊಟ್ಟಾರಿ. ಯಾವ ಏನು ಅನ್ನೋದು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಯಾವ್ಯಾವ ತೊಗೊಂಡ್ರು ಯಾವ್ಯಾವಿಲ್ಲ ವಿಜ್ಜು ಅಕ್ಕ ಅನ್ನೋದು ತೋರಿಸ್ತೀನಿ. ಅವರು ಚಾಮನಾಥಕ್ಕೆ ಯಾವುದೇ ಒಂದು ಊರು ಹೇಳಿದ್ರಿ. ನನಗೂ ಆ ಊರ ಹೆಸರೇ ಬರಲ್ಲ. ನನಗೆ ಎಷ್ಟೋ ವಿಡಿಯೋ ನೋಡ್ತಿರ್ತೀನಿ.
ಅವ್ರು ಆಗಳೇ ಹೇಳ್ಯಾರ ಫೋನ್ಯಾಗ ಊರ ಹೆಸರು ಅನ್ನಕ್ಕೆ ಬರಲ್ಲ. ಹಿಂಗೆ ನೋಡಿ ಒಬ್ರು ಅಕ್ಕಾರು ಭಾರತಿ ಅಕ್ಕಾರ ಅವ್ರದ್ದು ಊರ ಹೆಸರು ಒಟ್ಟು ಬರ್ತಿದ್ದಿಲ್ಲ ರೀ. ಇವಾಗ ನಾಲ್ವಾರು ಅಂತ ಬರ್ತ್ರಿ ಅವ್ರ ಊರ ಹೆಸರು. ಒಂದೊಂದು ಊರ ಹೆಸರೇ ಬರಲ್ಲ ಸ್ನೇಹಿತರೆ, ಗೊತ್ತೇನೇ ಆಗಲ್ಲ. ಹಿಂಗಾಗಿ ಅವ್ರ ಹೆಸರು ಗೊತ್ತಿಲ್ಲ. ಅವ್ರ ಚಾನಲ್ ಹೆಸರು ವಿಜ್ಜು ಲೈಫ್ ಸ್ಟೈಲ್ ಅಂತ ಐತ್ರಿ. ನಾನು ಅಷ್ಟೊಂದು ಚಾನಲ್ ಗಮನಿಸಿಲ್ಲ, ವಿಡಿಯೋ ಮಾತ್ರ ನೋಡ್ತಿರ್ತೀನಿ ಸ್ನೇಹಿತರೆ. ನೋಡ್ತೀನಿ ರೀ, ಚೆಕ್ ಮಾಡಿ ಅವರ ಚಾನಲ್ ಯಾವುದು ಏನಂತ ಹೇಳ್ತೀನಿ. ಯಾರು ನೋಡ್ತೀರಿ ಯಾರು ನೋಡಲ್ಲ ಕಮೆಂಟ್ ಹಾಕೊಂಬತ್ರ ಮರಿಬೇಡಿ. ಚಾನಲ್ ಹೆಸರು ವಿಜ್ಜು ಏನೋ ಐತ್ರಿ, ವಿಜ್ಜುನೇ ಐತ್ರಿ, ವಿಜ್ಜು ಅಕ್ಕನೇ ಹಾಕಿ ಹೆಸರು. ಮುಂದೆ ಏನಾಯ್ತು ನಂಗೆ ಅಷ್ಟೊಂದು ನೆನಪಿಲ್ಲ, ಎಲ್ಲ ಟೆನ್ಷನ್ ಕೂಡ ನೆನಪಿಟ್ಕೊಳಕ್ಕಾಗಿರಲ್ಲ. ಬನ್ನಿ ಸ್ನೇಹಿತರೆ, ಇವಾಗ 3:30 ಆಗೈತೆ. ಪೂಜೆ ಮಾಡ್ತೀನಿ ರೀ. ಟೈಮ್ ಇವತ್ತಿಗೆ ಪೂಜೆ ಮಾಡ್ದೆ ಅಂತಿರ್ಬೇಕು ನೀವು. ಯಾಕಂದ್ರೆ 11:30 ಆಯ್ತು. ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅಕ್ಕಂಗೂ ಮಾತಾಡೋಕ್ಕಿಂತ ಜಳಕ ಮಾಡಿ ಪೂಜೆ ಮಾಡ್ಬೇಕಂತಿತ್ತು. ಬಿಸಿಲು ಭಾಳ ಆಗಿತ್ತು ರೀ ಟೈಮು. ಈಗ ಅಕ್ಕ ಫೋನ್ ಹಚ್ಚಿ ಮಾತಾಡ್ಕ್ಯಾರಿ. ಅವರು ಮತ್ತೆಲ್ಲ ತೊಗೊಂಡ್ರು ಬಟ್ಟೆ ಯಾವ್ಯಾವ ತೊಗೊಂಡ್ರು ಏನಂತ ನಿಮ್ಗೆ ಶೇರ್ ಮಾಡ್ತೀನಿ ವಿಡಿಯೋದಾಗ. ಆವಾಗ ಅಕ್ಕ ಬಿಸಿಲಾಗಿ ಪೂಜೆ ಮಾಡೋದು ಬಿಡು ಇಳುವತ್ತಲ್ಲಿ ಅಂತೇಳಿ ಅವ್ರಿಗೂ ಮಾತಾಡ್ಕೊತ ಅವರು ನಮಗೆಲ್ಲ ಕಷ್ಟ ಕೇಳಿದ್ರು. ಅವ್ರ ಕಷ್ಟನೂ ಒಂದಿಟ್ಟು, ಅವ್ರ ಕಷ್ಟ ಕೇಳೋಕ್ಕಿಂತ ನನ್ನ ಕಷ್ಟನೇ ಭಾಳ ಹೇಳಿದ್ ನೋಡಿ. ಎಲ್ಲನೂ ಹಂಗಕ್ಕ ಹಿಂಗಕ್ಕ ಅಂತ. ಯಾಕಂದ್ರೆ ನಾ ಅವ್ರ ವಿಡಿಯೋ ಯಾವಾಗಲೂ ನೋಡ್ತಿರ್ತೀನಿ, ಅವ್ರು ತುಂಬ ಒಳ್ಳೆಯವ್ರು ಅದಾರ. ಬನ್ನಿ ಸ್ನೇಹಿತರೆ, ಮತ್ತು ತುಳಜಾ ಅಕ್ಕನೂ ವಿಡಿಯೋದಾಗೂ ನೋಡಿದ್ದೆ. ತುಳಜಾ ಅಕ್ಕ ಮತ್ತು ಲಕ್ಷ್ಮೀ ಸಿಸ್ಟರ್ ಚಾನಲ್ ನೋಡಿ. ಅವ್ರದ್ದು ಲಕ್ಷ್ಮೀ ಸಿಸ್ಟರ್ದು ಇದು ರೀ, ಕುಕ್ಕಿಂಗ್ ಚಾನಲ್ ಮಾಡ್ತಾರೆ. ಅವರು ತುಂಬ ಒಳ್ಳೆ ಕುಕ್ಕಿಂಗ್ ವಿಡಿಯೋ ಹಾಕ್ತಾರೆ. ಅವ್ರಿಗೆ ಯಾರು ಸಪೋರ್ಟ್ ಮಾಡವಲ್ರಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ವಿಡಿಯೋ ಹಾಕೋರಿಗೆ ಸಪೋರ್ಟ್ ಇಲ್ಲ. ಏನೋ ಅಲ್ಲಿ ತಂದು ಇಲ್ಲಿ ತಂದು ಅಲ್ಲಿ ಸುಳ್ಳು ಹೇಳೋರು ಮತ್ತು ಚೈನಿ ಮಾಡೋರದು ಇಂಥ ವಿಡಿಯೋ ಭಾಳ ಓಡ್ತಾವೆ, ವೈರಲ್ ಆಗ್ತಾವೆ. ನಮ್ಮಂಥವ್ರು ವಿಡಿಯೋ ವೈರಲ್ ಆಗಲ್ಲ ನೋಡಿ ಸ್ನೇಹಿತರೆ. ಅದೇ ಮಾತಾಡಿದ್ದೀವಿ ರೀ. ಅಕ್ಕಂಗೆ ಕೂಡ ಬೇಜಾರಾಯಿತು, ಅದಕ್ಕೆ ನಿಮ್ಮ ಮುಂದೆ ಮಾತು ಬಂತು ನೋಡಿ. ಬನ್ನಿ, ಇವಾಗ 3:30 ಆಗೈತಿ. ಪೂಜೆ ಅದು ಮಾಡ್ಕೊಂಡು ಒಂದು ಸಾಲಿಡ್ ಬ್ಲೌಸ್ ಸ್ಟಿಚ್ ಮಾಡ್ಬೇಕು. ನಾಳೆ ಆಯ್ತಾರ ಜನವರಿ 26 ಕೊಡ್ಬೇಕು. ನಾಳೆ ಒಂದಿನ ಅಡ್ಡ ಐತಿ. ಇವತ್ತು ಸ್ಟಿಚ್ ಮಾಡಿದ್ರೆ ನಾಳೆ ಕಜ್ಜಿ ಗುಂಡಿ ಮಾಡೋಕ್ಕಾಗುತ್ತೆ. ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ನೋಡ್ಕೊಂಬನ್ನಿ ಸ್ನೇಹಿತರೆ. ಪೂಜೆ ಮಾಡಿದ್ದು ನೋಡ್ಕೊಂಬನ್ನಿ. ಬನ್ನಿ, ಇದು ಸದ್ದ ವಿಜ್ಜು ಅಕ್ಕ ತೊಗೊಂಡಾರ ಅಂತಂದೆಲ್ಲ. ವಿಜ್ಜು ವಿಲೇಜ್ ಲೈಫ್ ನೋಡಿ ಅವ್ರ ಚಾನಲ್ ಹೆಸರು. ಯಾರಾದರೂ ಹೋಗಿ ನೋಡ್ಬೇಕನ್ನೋದು ಆಸೆ ಇತ್ತಂದ್ರೆ ವ್ಯೂವರ್ಸ್ಗಳಿಗೆ ಹೋಗಿ ಆರಾಮಾಗಿ ನೋಡಿ. ಅವ್ರ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಹೆಂಗದಾರ, ಯಾವ ಥರ ಅದ. ನಾ ಹೇಳೋಕ್ಕಿಂತ ಹೋಗಿ ಅವ್ರ ನೋಡ್ಕೊಂಬಂದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಬನ್ನಿ, ಇವಾಗ ಏನೈತೆ ಇದೊಂದು ಸೀರೆ ತೊಗೊಂಡ್ರ ನೋಡಿ. ಇದೊಂದು ಡೈಲಿ ವೇರ್ ಮಾಡಕ್ರಿ. ಮಸ್ತ್ ಕ್ವಾಲಿಟಿ ಮತ್ತು ಸೂಪರ್ ಅದಾವ ರೀ. ಅಕ್ಕ ಕಳ್ಸಿಂದ ಅವರು ಉತ್ತರ ಕೊಡ್ತಾರಲ್ಲ, ಅವ್ರ ವಿಡಿಯೋದಾಗನೇ ಹೇಳ್ತಾರೆ ತಗೋರಿ ಅಕ್ಕ. ನಾನೇನು ಅವ್ರಿಗೇನು ಹೇಳಂತ ಅವ್ರ ವಿಡಿಯೋದಾಗ ಅವ್ರಿಗೆ ಇಷ್ಟ ಆಯ್ತಂದ್ರೆ ಹೇಳ್ತಾರೆ. ಅವ್ರಿಗೆ ಒತ್ತಾಸ ಏನು ಮಾಡೋದಿಲ್ಲ ರೀ. ಇವು ನೋಡಿ, ಎರಡು ಡೈಲಿ ವೇರ್ ಮಾಡೋ ಸೀರೆ ನೋಡಿ ಸ್ನೇಹಿತರೆ. ಒಂದು ಹಸಿರು, ಒಂದು ಮೆರೂನ್ ಕಲರ್ ಐತೆ. ಇದು ಒಂದು ನೈಟಿ ತೊಗೊಂಡಾರೆ. ಯಾಕಂದ್ರೆ ಈ ನೈಟಿಯನ್ನು ಬಿಡ್ತಿದ್ರೋ ಗೊತ್ತಿಲ್ಲ. ಆದ್ರೆ ಅವರೇ ಅಂದರು, ಅಕ್ಕ 3 ಆತಾವು, ಇದೊಂದು ಸೀರೆ, ಇವೆರಡು ಸೀರೆ 3 ಆತಾವು, ಇನ್ನೊಂದು ಏನರ ಹಾಕ್ರಿ ಅಕ್ಕ ಅಂದರು. ಹೌದಾ ಅಕ್ಕ, ಏನು ಹಾಕ್ಲಿ ಅಂತಂದೆ. ಅವ್ರು ಸಾವಿತ್ರಿನ ಅಂತಾರೆ ನನಗೆ, ಅಕ್ಕ ಅನ್ನಲ್ಲ, ನಾನು ಅಕ್ಕ ಅಂತೀನಿ. ಏನು ಹಾಕ್ಲಿ ಅಕ್ಕ ಅಂತಂದೆ. ನೋಡಿ ಸಾವಿತ್ರಿ, ಇದೊಂದು ನೈಟಿ ಹಾಕ್ಬಿಡು ಅಂತಂದರು. ಮತ್ತು ಇದೊಂದು ನೈಟಿ ಒಂದು ತೊಗೊಂಡು ನೋಡಿ. ಇದೊಂದು ನೈಟಿ 3 ಸೀರೆ ನೋಡಿ. ಇಷ್ಟು ಆರ್ಡ್ರ್ ಕೊಟ್ಟಾರೆ ನಮ್ಮ ಅವ್ರ ನಂಬಿಕೆಗೆ ಎಂದು ನಾನು ಮೋಸ ಮಾಡಲ್ಲ ಅಂತಲೇ ಹೇಳ್ತೀನಿ ರೀ. ಇನ್ನೂ ಒಂದೊಂದು ಸಲ ಬರ್ತಾವೆ ರೀ, ಮೋಸ ಮಾಡಲ್ಲ ಅಂತೇನು ಹೇಳಲ್ಲ. ಒಂದೊಂದು ಸಲ ಹಿಂಗೂ ಬರ್ತಾವೆ. ಮತ್ತು ನೀವು ಇಷ್ಟಪಟ್ಟಿದ್ರಂದ್ರೆ ಮತ್ತು ಬಂದಂಥವು ಕೊಡ್ಬೇಕಾಗತ್ತೆ ಸ್ನೇಹಿತರೆ. ನನಗೆ ಮೋಸ, ಅಂಗಡಿಯರ ಮೋಸ ನನಗೆ ಮಾಡಿದ್ರಂದ್ರೆ ನಿಮಗೂ ನಾ ಮೋಸ ಮಾಡಬೇಕಾಗತ್ತೆ. ಅಂಗಡಿಯರು ಯಾವ ಥರ ನಮಗೆ ಮೋಸ ಮಾಡಿರ್ತಾರಲ್ಲ, ಹಂಗೆ ನಮಗೇನು ಮಾಡೋಕ್ಕಾಗಲ್ಲ. ತಂದಿರ್ತೀವಂದ್ರೆ ಇಷ್ಟೆಲ್ಲ ಮಾಲ್ ತೋರಿಸಿದ್ದೀನಿ ರೀ ಅವ್ರಿಗೆ ವಿಡಿಯೋ ಕಾಲಿಂಗ್ ಮಾಡಿ, ಯಾವ ಥರ ಬೇಕು ಕೊಡೋಕೆ ಅಂತೇಳಿ ಅವ್ರು ಹಾಕ್ಕೊಂಡ್ರಿ. ಅವರು ಅಂಗಡಿಯರೇ ನಮಗೆ ಮೋಸ ಮಾಡಿ ಕೊಟ್ಟಿದ್ರಂದ್ರೆ ನಿಮಗೂ ಕೂಡ ಮೋಸ ಆಗುತ್ತೆ. ಇಲ್ಲಿಕಂದ್ರೆ ಇಲ್ಲ ಸ್ನೇಹಿತರೆ, ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಮೇಲೆ ಕೊಡ್ತೀನಿ. ಹೊರಗಡೆ ತೊಗೊಳಕ್ಕಿಂತ ನಮ್ಮ ಕಡೆ ತೊಗೊಂಡು ನೀವು ನಮ್ಮ ಕಡೆ ತೊಗೊಂಡ್ರೆ ನನಗೂ ಒಂಥರ ಬದುಕಿಗೆ ಆಧಾರ ಆಗತ್ತೆ ರೀ, ಹೆಲ್ಪ್ ಆಗುತ್ತೆ. ಹಂಗಂದ್ರೆ ಹೊರಗಡೆ ದುಡ್ಡು ಕೊಟ್ಟು ತೊಗೊಂಡ್ರೆ ಅವ್ರಿಗೆ ಎಲ್ಲ ರಗಡ್ ಇರ್ತೈತೆ ರೀ. ನನ್ನ ಕಡೆ ತೊಗೊಂಡ್ರೆ ಅದೇ ಅಮೌಂಟ್ನಿಂದ ಮತ್ತು ನಾವು ಮಾಲ್ ತರ್ಬೋದು, ಮತ್ತು ನನ್ನ ಜೀವನ ನಡಿತೈತೆ ರೀ. ಅದಕ್ಕೆ ಸ್ನೇಹಿತರೆ, ಯಾರಾದರೂ ಬೇಕಾದ್ರೆ ಆರ್ಡ್ರ್ ಕೊಡಿರಿ. ಆರ್ಡ್ರ್ ಕೊಟ್ಟು ನನ್ನ ಕಡೆ ತೊಗೊಳ್ಳಿ. ನೋಡಿ, ಆದಷ್ಟು ಒಳ್ಳೆ ಕ್ವಾಲಿಟಿ ಮಾಡ್ಕೊಡೋಕೆ ಟ್ರೈ ಮಾಡ್ತೀನಿ. ನಾನು ಕೂಡ ಒಂದು ತೊಗೊಂಡವರು ಯಾರೂ ಕೆಟ್ಟದಂತ ಹೇಳಿಲ್ಲ. ಎಲ್ಲರೂ ಒಳ್ಳೆ 9 ಆರ್ಡ್ರ್ ಕಳಿಸ್ತೀನಿ ಸ್ನೇಹಿತರೆ. ಎಲ್ಲರೂ ಬೆಸ್ಟ್ ಅದಾವ ಅಕ್ಕ ಅಂತಲೇ ಹೇಳ್ಯಾರ. ಇನ್ನು ಮುಂದೇನು ಹೇಳ್ಬೇಕಲ್ಲ ಸ್ನೇಹಿತರೆ, ಮುಂದಿಂದು ಹೇಳ್ಬೇಕು, ಹಿಂದಿಂದು ಹೇಳ್ಬೇಕು. ಮುಂದೆ ತೊಗೊಂಡಿರ್ತಾರೆ, ಹಿಂದೆ ಒಂಥರ ಚಲೋನೇ ಕಳ್ಸೋಕೆ
ಮನಸ್ಸೇ ಇಟ್ಕೊಂಡಿರ್ತೀನಿ ಸ್ನೇಹಿತರೆ. ಒಮ್ಮೆ ಏನೋ ಅರಿವಿ ಸುಮಾರು ನೋಡ್ಕೊಂಡು ನಾ ಕಳಿಸೇ ಬಿಡ್ತೀನಿ ರೀ. ಚಲೋನೇ ಆದಷ್ಟು ನಿಮ್ಗೆ ಇಷ್ಟ ಆಗ್ಲಿಕ್ಕೆ ವಿಡಿಯೋದ ನೋಡೋಕ್ಕೆ ಮತ್ತು ಕಡ್ಯಾಕೆ ನೋಡೋಕ್ಕೆ ಬೇರೆ ಆಗುತ್ತೆ. ಕ್ವಾಲಿಟಿ ಮಾತ್ರ ಚಲೋ ಇರ್ತಾವೆ. ಒಮ್ಮೊಮ್ಮೆ ಕಲರ್ನಾಗ ಡಿಫ್ರೆಂಟ್ ಬರ್ಬೋದು. ಹಂಗೆ ಏನಾರು ಇದ್ರೆ ಕ್ಷಮೆ ಇರಲಿ ಸ್ನೇಹಿತರೆ. ನಾನು ಹೇಳ್ಬಿಡ್ತೀನಿ ರೀ ಹಿಂಗೈತೆ ಹಿಂಗಿಲ್ಲ ಅಂತ ವಿಡಿಯೋದಾಗ ನೋಡ್ಕೊಂಡು ತೊಗೊಳ್ಳಿ. ಯಾಕಂದ್ರೆ ಡ್ಯಾಮೇಜ್ ಚೆಕ್ ಮಾಡಿ ಹಾಕೋದು ನಾನು. ಹೇಳ್ಬಿಡ್ತೀನಿ ಈ ಕಲರ್ ಹಿಂಗೈತೆ ಅಂತ ಹೇಳ್ಬಿಡ್ತೀನಿ. ನೀವು ತೊಗೊಂಡಾಗನೇ ಎಲ್ಲ ಒಟ್ಟು ಕ್ಲಿಯರಾಗಿ ಕೇಳಿ ಕ್ಲಿಯರಾಗಿ ತೊಗೊಂಬಿಡಿ ಸ್ನೇಹಿತರೆ. ಆಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ ನಮಗೂ ಅಷ್ಟೊಂದು ಬೇಜಾರಾಗುತ್ತೆ, ನಿಮಗೂ ಬೇಜಾರು ಮಾಡೋದು, ನಾವು ಬೇಜಾರು ಮಾಡ್ಕೊಂಡು ಇಷ್ಟ ಇಲ್ಲ. ನೀವು ತೊಗೊಂಡಾಗ ಒಂದು ಸಲ ಅಲ್ಲ 2-3 ಸಲ ಫೋಟೋ ಹಾಕ್ಸ್ಕೊಂಡು 2-3 ಸಲ ವಿಡಿಯೋ ಹಾಕ್ಸ್ಕೊಂಡು ನೋಡ್ಕೊಳ್ಳಿ. ನಿಮಗೆ ಬೆಸ್ಟ್ ಅನ್ಸಿದ್ರೆ ಆಮೇಲೆ ನಾನು ಫೋನ್ಪೇ ಮಾಡಿ ಆಮೇಲೆ ನಾನು ಕಳಿಸ್ತೀನಿ. ಅಲ್ಲಿ ತನಕ ಏನು ನಿಮಗೇನು ಜೋರಿಲ್ಲ ಸ್ನೇಹಿತರೆ. ನೋಡಿ ವಿಚಾರ ಮಾಡಿ ತೊಗೋರಿ ಅಂತ ಇಲ್ಲಿ ಏನೇ ತೊಗೋರಿ ವಿಚಾರ ಮಾಡಿ ತೊಗೋರಿ ಅನ್ನೋದು ನನ್ನ ಅಭಿಪ್ರಾಯ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಟೈಮು 4 ಗಂಟೆ ಬಂದೈತಿ, ಇನ್ನೂ ಊಟ ಮಾಡ್ತೀನಿ. ಮನೆ ಎಲ್ಲ ನೋಡ್ತಿರ್ಬೇಕು, ಎಲ್ಲ ಕ್ಲೀನ್ ಮಾಡೀನಿ, ತೋರಿಸ್ತೀನಿ ರೀ ನಿಮಗೆ ಇನ್ನೂ ಕ್ಲಿಯರಾಗಿ. ಬನ್ನಿ ಒಳಗೆ ಹೋಗ್ತೀನಿ, ಇವೆಲ್ಲ ಎತ್ತಿಟ್ಟು ಒಳಗೆ ಹೋಗಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಲ್ಲ ಎತ್ತಿಟ್ಟೆ. ನೀವು ಅನ್ಕೋತಿರ್ಬೇಕು ರೀ ಊಟ ಮಾಡೋ ಬಿಟ್ಟು ಎತ್ತಿಡ್ದು ಅವಶ್ಯಕತೆ ಇತ್ತು ಅಂತ. ನನಗೆ ಮನೆ ಎಷ್ಟು ನೀಟ್ ಇರುತ್ತೋ ಅಷ್ಟು ಊಟ ಸಮಾಧಾನ ಆಗತ್ತೆ ರೀ. ಉಣ್ಣಾಗ ಅಲ್ಲಿ ಒಂದು ಮತ್ತು ಹೊತ್ನ್ಯಾಗ ಅವ್ನು ಎತ್ತಿಡಲಿಲ್ಲ ಅಂತ ಒಂಥರ ಮನ್ಸಿಗೆ ಬೇಜಾರಾಗಬಾರ್ದಲ್ಲ. ಹಿಂಗಾಗಿ ಅದ್ರ ಮೊದಲು ಎತ್ತಿಟ್ಟು ನೋಡಿ ಸ್ನೇಹಿತರೆ, ಎಲ್ಲ ಕ್ಲೀನ್ ಮಾಡಿದೆ. ಅವರು ತೊಗೊಳೋದೇನೈತೆ ಇಲ್ಲಿ ಇಟ್ಟೆ. ಇಲ್ಲಿ ಏನೋ ಬರ್ದಾಳ ಅಂತಿರ್ಬೇಕು ರೀ. ಹಾಗೆ ನೋಡಿ ಸ್ನೇಹಿತರೆ, ಏನಾದರೂ ಬೇಕಾಗಿತ್ತಂದ್ರೆ ಈ ಥರ ಬರೋದು ಆಮೇಲೆ ತೊಗೋತ ನೋಡಿ. ನಾನು ಪೆನ್ ಬುಕ್ಕ ಎಲ್ಲ ತೊಗೊಲ್ಲ ಅಂತ ಚಾಪೀಸ್ ಇತ್ತು, ಹಂಗೆ ಬರೋದು ನೋಡಿ. ಹಾಕಿಸ್ರು ಹೋಗೋದು ಬಿಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡಿ ಇಷ್ಟು ಆರಾಮಿರ್ಲಿಕ್ಕೂ ಹುಷಾರಿರ್ಲಿಕ್ಕೂ ಮನೆ ಯಾವ ಥರ ನೀಟಾಗಿ ಇಟ್ಟಿನಂತ ನೋಡ್ಕೊಳ್ಳಿ. ಅದೊಂದು ಸೀರೆ ಪಿಕಾಕ್ ಬಂತು, ಬ್ಲೌಸ್ ಸ್ಟಿಚ್ ಮಾಡಬೇಕು. ಹುಷಾರಿರ್ಲಿಕ್ಕೂ ಮನೆ ನೀಟ್ ಇಟ್ಕೋಬೇಕು ಸ್ನೇಹಿತರೆ. ಯಾಕಂದ್ರೆ ಅದೇ ಒಂದು ಮಹಿಳೆಯರ ಲಕ್ಷಣ ಅಂತಲೇ ಹೇಳ್ಬೋದು. ಏನೋ ಫುಲ್ಲು ಬಿಟ್ಟು ಬಿಡ್ಬೇಕು ನೋಡಿ ಸ್ನೇಹಿತರೆ. ಫುಲ್ ಮಿಕ್ಕಿಂದ ಯಾರೂ ಏನು ಮಾಡೋಕ್ಕಾಗಲ್ಲ ರೀ. ಇನ್ನೂ ಊಟ ಮಾಡಿಲ್ಲ ನೋಡಿ ಸ್ನೇಹಿತರೆ. ಮಾಡಿದ ಪಲ್ಯ ಎಲ್ಲ ಹಂಗೆ ಐತೀಗ. ಮಾಡಿದ ಪಲ್ಯ ಬಳದಿಟ್ಟು ಬಾಳೆ ತಿಕ್ಕಿನಿ, ಚಪಾತಿ, ಅನ್ನ ಎಲ್ಲ ಅಡುಗೆ ಮಾಡಿ ಕರೆ. ಆದ್ರೆ ಉಣ್ಣಕ್ಕಾಗವಲ್ರಿ. ಅಡುಗೆ ಐತ್ರಿ, ಏನೋ ಅಂತಾರಲ್ಲ, ಕೈ ಬಂತು ಬಾಯಿ ಬಂದಿಲ್ಲ ಎಲ್ಲ ಐತ್ರಿ. ಊಟ ಉಣ್ಣಕ್ಕೆ ನೋಡ್ರಿ ಏನು ಮಾಡ್ತೀವಿ ಸ್ನೇಹಿತರೆ. ಹಿಂಗೆ ರೀ ನೋಡಿ. ಎಲ್ಲ ಗ್ಯಾಸ್ ಕಟ್ಟಿನೆಲ್ಲ ಕ್ಲೀನಾಗಿರುತ್ತೆ. ಇನ್ನು ಊಟ ಮಾಡ್ಲಿಕ್ಕೆ ಒಲೆ ಅದಾವ ರೀ ಸ್ನೇಹಿತರೆ. ಊಟ ಮಾಡಿದಂದ್ರೆ ಕಡೆ ಎತ್ತಿ ಮಾಡ್ದಾಗ ಇಟ್ಟುಬಿಡ್ತೀನಿ. ಅವನು ಕೂಡ ಎತ್ತಿ ಪಡ್ತ ಮಾಡಕ್ಕೆ ಇಟ್ಟುಬಿಡ್ತೀನಿ. ನೋಡ್ತಿರ್ಬೇಕು ವಿಡಿಯೋದಾಗ ಎಲ್ಲಿ ಕಾಣಲ್ಲ. ಗ್ಯಾಸಿನ ಕಟ್ಟಿ ಮ್ಯಾಗ ಇಷ್ಟೆಲ್ಲ ಚಪಾತಿ ಮಾಡಿದೆಲ್ಲ ಬಾಂಡೆ ತಿಕ್ಕೊಂಡಿನಿ ನೋಡಿ. ಎಲ್ಲ ಎಷ್ಟು ಕ್ಲೀನ್ ಐತೆ. ಬನ್ನಿ ಸ್ನೇಹಿತರೆ, ಹಿಂದೂ ಅಷ್ಟು ಇಂಥ ಹಲ್ನವನ್ಯಾಗ ಹಿಂದೂನೆಲ್ಲ ಕ್ಲೀನ್ ಮಾಡಿದೆ. ಬಟ್ಟೆ ತಿರುಗಿ ಒಣಗ್ಯವ್ರಿ ಆಲ್ಮೋಸ್ಟ್. ಭಾಳ ತಾತ್ರಿ ಬಟ್ಟೆ ಹೋದಾಕಿ ನಾನು ಒಣಗ್ಯ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಎಲ್ಲ ಕ್ಲೀನ್ ನೋಡಿ. ಹಿಂದೂ ಅವನ್ನ ಟಮಾಟಿ ಇದ್ದು ಹಚ್ಕೊಂಡೆ. ಇಷ್ಟು ಕಸ ಹೊಡಿ ತುಂಬ ಚೆಲ್ಲಿದ್ದೀನಿ ರೀ. 2-3 ದಿನ ಆಗಿತ್ತು, ಇಷ್ಟು ಕಸ ಹುಡುಗಿದ್ದಿಲ್ಲ ನೋಡಿ. ಹಿಂದನೇ ಎಲ್ಲ ಕ್ಲೀನ್. ಇವಾಗ ಸ್ವಲ್ಪ ಜಲ್ಮಕ್ಕೆ ರೆಸ್ಟ್ ಅನ್ನಿಸ್ತಾರೆ. ಸಂಜೆಗೆಲ್ಲ ಅಡಿಗೆ ಇರುತ್ತೆ ಸ್ನೇಹಿತರೆ. ಏನು ಮಾಡ್ತೇವೆ ಅಂದ್ರೆ ಊಟ ಮಾಡಿ ಸೀದಾ ಟಿಚ್ ಮಾಡ್ತೀನಿ ರೀ. 4-5 ಗಂಟೆ ಆಗೈತೆ ರೀ. ಮತ್ತು ಟಿಚಿಂಗ್ ಕುಂದ್ರೆ ನಿನ್ನೆ 5 ಗಂಟೆ ಆಗೈತೆ ರೀ. ನೀನು ಸೊಗಸು ಸಿಗಲ್ಲ ರೀ. ಇವತ್ತೆಲ್ಲ ಸೊಗಸು ಐತೆ, ಚಿಲ್ಕಾಕತ್ತಿ ಸ್ನೇಹಿತರೆ. ಮತ್ತು ನಿನ್ನೆ ರಾತ್ರಿ ಹಲ್ಲು ನೋವಿಗೆ ರಾತ್ರಿ ಶ್ರಾವಣಿ ಮೇಲೆ ಬಿಟ್ಟು ಮುಕ್ಕೊಂಬಿಟ್ಟಿನಿ. ರಾತ್ರಿ ಚಿಲ್ಕನೇ ಹಾಕಿಲ್ಲ ರೀ. ನೋಡಿರ್ಬೇಕಾಗ ವಿಡಿಯೋದಾಗ. ಇವಾಗ ಅದಕ್ಕೆ ಹಾಕ್ಕೊಂಡು ನೋಡಿ. ಬನ್ನಿ ಸ್ನೇಹಿತರೆ, ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬ್ಲೌಸ್ ಸ್ಟಿಚ್ ಮಾಡಾಗ ಟೈಮ್ ಆಗುತ್ತಂತ ಎಲ್ಲ ಹೇಳ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಇವು ನಾವು ಕೊರಿಯರ್ ಹೋಗೋದು ನೋಡಿ. ಒಂದು ಸೀರೆ, 2 ಪತ್ಲ, 1 ನೈಟಿ ಕೊರಿಯರ್ ಹೊತ್ತು ನೋಡಿ ಸ್ನೇಹಿತರೆ. ಯಾರು ಕೊರಿಯರ್ ತೊಗೊಂಡಾರ ಯಾರು ಇಲ್ಲ, ನಾನು ಮುಂದೆ ಹೇಳ್ತೀನಿ ವಿಡಿಯೋದಾಗ. ಇವಾಗ ಲೇಟಾಗೈತೆ ಸ್ನೇಹಿತರೆ. ಹಿಂಗಾಗಿ ಫೋಟೋ ಕ್ಲಿಕ್ ಮಾಡಕತ್ತಿದ್ದೆ. ಫೋಟೋ ಕಳಿಸ್ರಿ ನಾಕೊಮ್ಮೆ ಇಟ್ಟಕ್ಕ ಅಂತಂದರು. ಇವು ಆರ್ಡ್ರ್ ಬಂದವು, ಎಲ್ಲಿಂದ ಬಂದವು ಎಲ್ಲಿನಿಂದ ಇಲ್ಲ ಎಲ್ಲ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ವಿಡಿಯೋದಾಗ. ಕಂಟಿನ್ಯೂ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, 5-9 ನಿಮಿಷ ಆಯ್ತು. ಇವಾಗ ಅದು ಬ್ಲೌಸು ಸ್ಟಿಚ್ ಮಾಡಿದೆ, ಸೈಡ್ ಫಿಟ್ಟಿಂಗ್ ಮಾಡಿದೆ. ಇವಾಗ ಸಾಲಿ ಹಿಂಗೆ ಹೊಲಿಬೇಕು. ಅವರೇ ಫೋನ್ ಹಚ್ಚಿದ್ರು, ಅಕ್ಕ ಹೊಲಿದಿ ಅಕ್ಕ ನಾಳೆಗೆಲ್ಲ ನಾಡ್ದು ಬೇಕಂತ. ಇವತ್ತಿನ ಹೊಲ್ದು ಬಿಡ್ತೀನಿ. ನಾಳೆ ಕಜ್ಜಿಗುಂಡಿ ಅವ್ರಿಗೆ ಅವಿ ಹಾಕಿ ರೆಡಿ ಮಾಡಿ ಇಟ್ಟಿನಿ ಅಂದ್ರೆ ಹೆಲ್ಪ್ ಆಗುತ್ತೆ ನೋಡಿ ಸ್ನೇಹಿತರೆ. ಬನ್ನಿ ಹೊಲಿತೀನಿ. ಶ್ರಾವಣಿಗೆ ಕೂಡ ಬಂದಾಳ, ಊಟ ಮಾಡಕತ್ತವಡಿ ಚಪಾತಿ ಪಲ್ಯ. ಸಂಜೆಗೆ ಅಡಿಗೆ ಐತ್ರಿ. ಅವ್ನು ಹೊಲೋದು ಮತ್ತೆ ಎಲ್ಲಿ ಮುಕ್ಕೊಂಡು ಬರ್ತೇನೆ ಮಾಡ್ತೀರಿ. ಫುಲ್ ಸುಸ್ತಾಕತ್ತೈತಿ, ಹೊಟ್ಟಿಗೆ ಊಟಿಲ್ಲ. ಇನ್ನೇಗ ಉಣ್ಣಾಕೆ ಹೋದ್ರೆ ಒಂದು ಚಪಾತಿ ಉಣ್ಬೇಕಂದ್ರೆ ಅರ್ದಿಲ್ ಹೊಡಿ ಅದು ಹಂಗೆ ನುಂಗೀನಿ. ಹಂಗೆ ಉಂಡೀನಿ ರೀ. ಏನು ಮಾಡಿ ಹೊಟ್ಟೆ ಹಂಗೆ ಕೇಳವಲ್ದ್ರಿ. ಹೊಟ್ಟೆ ಉಣ್ಬೇಕು ಅನ್ಸುತ್ತೆ. ಉಣ್ಣಾಕೆ ಹೋದ್ರೆ ಹಲ್ಲು ನೋವು. ಹಿಂಗಾಗಿ ಮನುಷ್ಯ ಸುಸ್ತಾಗೈತಿ ಸ್ನೇಹಿತರೆ. ಬನ್ನಿ, ನಾನು ಇನ್ನೂ ಟಾವೆಲ್ ಬಿಚ್ಚಿಲ್ರಿ ಕಟ್ಕೊಂಡಿದ್ದು. ಹಂಗೆ ಟಿಚ್ ಮಾಡಕ್ಕೆ ಕುಂತೀನಿ ನೋಡಿ, ತೋರಿಸ್ತೀನಿ ಬನ್ನಿ.
ಸರಿ ಟಾಲ್ ಬಿಚ್ಚಿಲ್ಲ, ಹಂಗೆ ಊಟ ಮಾಡಿ ಹಂಗೆ ಕುಂತಿ ನೋಡಿ. ಬಾತ್ ಆಯ್ತು ನೋಡಿ, ಇದಿಷ್ಟು ಬಾತ್ ಬಿಟ್ಟೈತ್ರಿ, ಇದಿಷ್ಟು ಸೊಟ್ಟು ತಳಗಿನಲ್ರಿ ಅದು ಸೊಟ್ಟಗರ್ತೈತಿ. ಇವಾಗ ನಮ್ಮ ಯೂಟ್ಯೂಬ್ ಸಿಸ್ಟರ್ ಒಬ್ಬರು ಕಮೆಂಟ್ ಹಾಕಿದ್ರು, ಅಕ್ಕ ಹಲ್ಲು ನೋವಿಗೆ ಒಂದು ಲವಂಗ, ಉಪ್ಪು, ಒಂದು ಬೆಳ್ಳುಳ್ಳಿ, ಒಂದು ಕರೆಕಾಳು ಕುಟ್ಟಿ ಇಟ್ಕೋರಿ ಅಕ್ಕ ಅಂತಂದ್ರೆ ಅದನ್ನು ಇಟ್ಕೊಂಡು ನೋಡಿದಿರಿ. ಇಟ್ಕೊಂಡು ನೋಡಿ ಒಂದು ಸೈಡ್ ಫಿಟ್ ಮಾಡಿದೆ, ಏನೂ ಕಮ್ಮಿ ಆಗಲಿಲ್ಲ ರೀ. ಅದಕ್ಕೂ ಏನು ಮಾಡಬೇಕು ಅನ್ಸ್ಬಿಟ್ಟೆ ಸ್ನೇಹಿತರೆ, ಏಟು ಕಮ್ಮನ ಆಗಿರೋದು. ನಾ ಸ್ವಲ್ಪ ಆದ್ರೆ ಹೊಡಿದು ಕಮ್ಮಿ ಆಗೈತೆ. ನಿನ್ನೆ ಹೊಡೆದು ಭಾಳ ಇತ್ತು ಸ್ನೇಹಿತರೆ, ನಿನ್ನೆ ಹೊಡೆದು ಭಾಳ ಇತ್ತು. ಇವಾಗ ಅಷ್ಟೇ ಬ್ಯಾನ್ ಐತ್ರಿ, ಹೊಡ್ತೀವಿ ಎಲ್ಲ ಅದನ್ನ ಇಟ್ಟು ಸ್ವಲ್ತಂಗೆ ಆಗ್ಬಿಟ್ಟೈತ್ರಿ ಒಳಗೆ. ಬಾಯಿ ಅಷ್ಟು ಇದಾಗೈತೆ ರೀ. ಎಕ್ಕಿ ಇಡ್ಬೇಕು ಸ್ನೇಹಿತರೆ, ಎಕ್ಕಿ ಇಟ್ರೆ ಏನೋ ಕಮ್ಮಿ ಆಗುತ್ತಂತಾರೆ. ಏನಾರು ಎಫೆಕ್ಟ್ ಆಗ್ತದೆ, ಏನು ಮಾಡ್ತೀರಿ ಎಕ್ಕಿ ಇಟ್ಟು ಮಾರೆಲ್ಲ ಬಾ ತೊಗೊಂಡು ಕುಂತಂದ್ರೆ ಹಿಂಗಾಗಿ ಹಂಗೆ ಇಟ್ಟಿಲ್ಲ ಸ್ನೇಹಿತರೆ. ಇದನ್ನೇ ಇಡ್ತೀನಿ ರೀ. ಇನ್ನೊಮ್ಮೆ ಅವರು ಬೆಳ್ಳುಳ್ಳಿ, ಕರೆಕಾಳು, ಲವಂಗ, ಉಪ್ಪು ಜಜ್ಜಿ ಇನ್ನೊಮ್ಮೆ ಅಲ್ಲಿಗೆ ಇಡ್ತೀನಿ ರೀ. ಗುದ್ದಿಗೆ ಇಟ್ಕೊಬಿಟ್ಟು ಮುಕ್ಕೋಬೇಕ್ರಿ. ಅದನ್ನ ಇಟ್ಕೊಂಡು ಕಪ್ಪನೆ ಹುಡ್ಕೊಂಡು ಮುಕ್ಕೊಂಡ್ರೆ ಸ್ವಲ್ಪ ಬೆಸ್ಟ್ ನೋಡಿ. ನಾವು ಹಂಗೆ ತೆಗ್ದು ಮಾಡೋದಂದ್ರೆ ಹಿಂಗಾಗಿ ಕಮ್ಮಲಿಲ್ಲ ರೀ. ಒಂದು ಸ್ವಲ್ಪ ಆಗ ತೆಗೆದೀನಿ ರೀ. ನಾವು ಒಳ್ಳೆ ತೋರಿಸ್ತೀನಿ ರೀ ಏನೇನು ಕುಟ್ಟಿಟ್ಕೋತಂತ. ನೀವು ವಿಡಿಯೋ ಕಂಟಿನ್ಯೂ ತೋರಿಸ್ತೀನಿ. ಇವಾಗ ಈ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ. ಕಾಲರ್ ರೆಡಿ ಆಯ್ತು. ಕಾಲರ್ ರೆಡಿ ಮಾಡ್ಬೇಕಂದ್ರೆ ಅರ್ಧ ತಾಸು ಆಗುತ್ತೆ. ಯಾಕೆ ಇದೊಂದು ರೆಡಿ ಆಯ್ತಂದ್ರೆ ಹಂಗೆ ಜಲ್ದಿ ರೆಡಿ ಆಗುತ್ತೆ ನೋಡಿ. ತಡ ಆಗಲ್ಲ ರೀ. ಕಲರ್ ಒಂದು ರೆಡಿ ಮಾಡ್ಕೊಂಡು ಬ್ಲೌಸ್ ಬರೀ ತಡ ಆಗಲ್ಲ. ಅರ್ಧ ತಾಸು ಸಾತ್ರಿ ಇದಕ್ಕೆ ರೆಡಿ ಮಾಡ್ಕೋಬೇಕಂದ್ರೆ. 5:30 ಆಗೈತೆ ಸ್ನೇಹಿತರೆ. ತಂಡೆ ಹಾಕತ್ತೈತೆ ರೀ. ಇದೊಂದು ಬ್ಲೌಸ್ ಹೊಲಿಯೋಣ ಸುಮ್ಮನೆ ಮಲ್ಕೊಂಬಿಡ್ತೀನಿ ರೀ, ಫುಲ್ ಸುಸ್ತಾಗೈತೆ. ಬನ್ನಿ ಸ್ನೇಹಿತರೆ, ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಅದೊಂದು ಲವಂಗದ್ದು ಹೇಳ್ಯಾರಲ್ಲ ಸಿಸ್ಟರ್, ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹೇಳ್ಯಾರಿ. ಅದನ್ನು ಆರೋದಕ್ಕೆ ಇಟ್ಕೊಂಡು ಸುಮ್ಮನೆ ಪಾಚ್ಕೊಂಬಿಡ್ತೀನಿ ಸ್ನೇಹಿತರೆ. ನಾ ಹೇಳ್ತೀನಿ ರೀ, ವಿಡಿಯೋ ಎಂಡ್ ಮಾಡುವತ್ತೇ ನಿಮಗೆ. ಬನ್ನಿ ಟಿಚ್ ಮಾಡ್ತೀನಿ ರೀ ಸ್ನೇಹಿತರೆ. ಬ್ಲೌಸ್ ಎಲ್ಲ ಟಿಚ್ ಮಾಡಿದೆ. ಎಲ್ಲ ಟಿಚ್ ಮಾಡಿ ಇಷ್ಟು ಕಾಜಿ ಗುಂಡಿ ಮಾಡಿ ನೋಡಿ. ಇಷ್ಟು ಕೊರಿಯರ್ ಬಂದಾವ ಹಂಗೆ. ಇದು ಈಗ ಹೊಲ್ದು ನೋಡಿ, ಇಲ್ಲಿ ಸ್ಕರ್ಟ್ ಹಾಕಿ ಈಗ ಇದು ಕಾಲರ್ ಹಾಕಿ ಹೊಲ್ದು ನೋಡಿ ಸ್ನೇಹಿತರೆ. ಇಲ್ಲಿ ಇದು ಕಾಜಿ ಗುಂಡಿ ಮಾಡ್ಬೇಕು. ನಾ ಇವತ್ತು ನೀರು ಬಂದೈತೆ ನೋಡಿ, ಮಸ್ತ್ ಬಂದೈತೆ. ನಾನು ಹಾಕಿ ತೋರಿಸ್ತೀನಿ ರೀ. ಅವಿ ಬದಲ ಹಾಕಿ ನಾಳೆಗೆ ಇದೊಂದು ಇದೊಂದು ಬ್ಲೌಸು ನಿನ್ನೆ ಟಿಚ್ ಮಾಡೋದೆ. ಇವಾಗ ಕಾಜಿ ಗುಂಡಿ ಮಾಡೋದು. ಇಷ್ಟು ಕಾಜಿ ಗುಂಡಿ ಮಾಡೋ ಇಲ್ಲೇ ಇಟ್ಟಿರಿ ಸ್ನೇಹಿತರೆ. ಶ್ರಾವಣಿ ಬುಕ್ ನೋಡಿ. ಶ್ರಾವಣಕುಮಾರ ಊಟ ಮಾಡಿ ಮನೆಗಿಸಿದೆ ಅವನ್ನ. 9 ಆಗೈತೆ ರೀ. ಜೀವನ ಸಮಾಧಾನ ಆಗವಲ್ಲ ನೋಡಿ. ಶ್ರಾವಣಿ ದಿನ ಹೋಮ್ವರ್ಕ್ ಐತಿ. ಶ್ರಾವಣಕುಮಾರ್ ಮಲ್ಕೊಂಡ ಉಣ್ಲೇ ಇಲ್ಲರಿ. ಅವ ಮಧ್ಯಾಹ್ನ ಉಂಡಿದ್ದು ಆ ಕಡೆ ತಿನ್ಕೋತ ಉಣ್ಲಿಲ್ಲ. ಬನ್ನಿ ಎಕ್ಕಿ ಅಲ್ಲಿ ತಂಟಾಡ್ರಿ ಶ್ರಾವಣಿ. ಎಕ್ಕಿ ಹಾಲು ಕೊಲೆ ತಳ್ಕೊಂಡು ಹೆಂಗೆ ಹಿಡಿಬೇಕಪ್ಪ ಅಂತ ವಿಚಾರ ಮಾಡಕ್ಕೆ ಸ್ನೇಹಿತರೆ. ಊಟ ಮಾಡಕ್ಕೆ ಹೋದೆ, ಊಟನೂ ಹೋಗಲಿಲ್ಲ. ಈಚೆ ಕಡೆ ಚಲೋ ಐತೆ ರೀ. ಈಚೆ ಕಡೆ ಉಣ್ಣಾಕತ್ನೆ ಇದಕ್ಕೆ ತಕ್ಕತ್ತಲ್ರಿ. ಈಗ ಉಣ್ಣಾಕತ್ನೆ ಈ ಕಡೆ ಕೇರಿ ಅಳ್ಕಾಕತ್ತೈತೆ ರೀ. ಮುಳ್ಳು ಅಳಿಕದಾಗತ್ತೆ ಸ್ನೇಹಿತರೆ, ಜೀವ ಹೋದಾಗತ್ತೆ. ಹಿಂಗಾಗಿ ಏನೋ ಸ್ವಲ್ಪ ಅನ್ನ ನುಂಗಿದೀನಿ ರೀ. ನಾಳೆ ಗಂಜಿ ಮಾಡ್ಕೋಬೇಕು. ಜೋಳ ಗಂಜಿ, ಒಗ್ಗರಣೆ ಗಂಜಿ ಮಾಡ್ಕೊಂಡು ಕುಡಿಬೇಕು. ಅಳಸ ಮಾಡ್ಕೊಂಡು ಹಿಂಗಾದ್ರೆ ನಡೆಯಲ್ಲ ಸ್ನೇಹಿತರೆ. ಊಟ ಬಿಟ್ಟು ಮುಕ್ಕೊಂಡ್ರೆ ಸುಸ್ತಾದ್ರೆ ನಮಗೂ ಮೈ ಕೈ ಸುಸ್ತು, ಫುಲ್ಲು ಸುಸ್ತಾಗೈತೆ ರೀ. ಊಟ ಒಂದು ಹೊಟ್ಟೆಯಾಗ ಊಟಿಲ್ಲ. ಹಿಂಗಾಗಿ ಯಾಕೆ ಶ್ರಾವಣಿ ಬಂದರೆ ಅದಕ್ಕೆ ವಿಡಿಯೋ ಬಂದ್ ಮಾಡ್ಯಾಕಿ ಮಾತು ಕೇಳಿದೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋದಾಗ ಸಿಗ್ತೀನಿ. ಇನ್ನೂ ಯಾರ್ಯಾರಿಗೆ ಬಟ್ಟೆ ಬೇಕಾದ್ರೆ ಕೊರಿಯರ್ ಬೇಕಾದ್ರೆ ಹಾಕಿ, ನಾನು ಕೂಡ ನಿಮ್ಗೆ ಇದು ಮಾಡ್ತೀನಿ ಸ್ನೇಹಿತರೆ. ನಾನು ಕೂಡ ನಿಮ್ಗೆ ಕೊರಿಯರ್ ಕಳಿಸ್ತೀನಿ. ಯಾರಾದರೂ ಇದು ಹೆಲ್ಪ್ ಇದ್ರೆ ತೊಗೊಳ್ಳಿ. ನಮ್ಮ ಕಡೆ ತೊಗೊಂಡು ಒಂದು ಸ್ವಲ್ಪ ಹೆಲ್ಪ್ ಮಾಡಿ. ಹೊರಗಡೆ ತೊಗೊಳಕ್ಕಿಂತ ನಮ್ಮ ಕಡೆ ಒಂದಿಟ್ಟು ತೊಗೊಂಡು ನಮ್ಮ ಕ್ವಾಲಿಟಿ ಹೆಂಗಿರ್ತಾವೆ ನೋಡ್ಕೊಳ್ಳಿ. ಅದೊಂದು ಹೆಲ್ಪ್ ಆಗುತ್ತೆ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗೈತೆ ಅಂತ ನಾನು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡೋಕ್ಕೆ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಧನ್ಯವಾದಗಳು. ಯಾವುದೇ ಜೀವನ ನೋಡಿ, ಯಾವುದೇ ಒಂದು ಕಷ್ಟದಾಗ ನಾವೇನು ಕೆಲಸ ಮಾಡ್ತೀವಲ್ಲ ಅದೇ ಒಂದು ಜೀವನ ನೋಡಿ. ಇವಾಗ ನನಗೆ ಇಷ್ಟು ತ್ರಾಸಿದ್ರು ಯಾಕಪ್ಪ ಬೇಕು ಸುಮ್ಮ ಮಲ್ಕೊಂಬಿಡೋಣ ಅನಿಸುತ್ತೆ ಸ್ನೇಹಿತರೆ. ಮಲ್ಕೊಂಡ್ರೆ ನಿಜತಲ್ರಿ. ಯಾಕಂದ್ರೆ ಜನ್ಮಕ್ಕೆ ನೆಮ್ಮದಿದ್ರೆ ನಿಜತೈತೆ ರೀ. ನೆಮ್ಮದಿನೇ ಇಲ್ಲ. ಹೊಲಿಬೇಕು, ಮಾಡಬೇಕು, ಹೊಲಿಲಿಕ್ಕೆ ನಡಲ್ರಿ. ಇವತ್ತು ಹತ್ಬೇಕಂಗೆ ಕಟ್ಟಿಗೆ ಹೆಂಗೆ ಬೇಕು ರೀ, ಹಂಗೆ ನಮ್ಮ ಜೀವನ ನಡಿಬೇಕಂದ್ರೆ ನಮ್ಮ ರಾಟಿ ಟೀಚಿಂಗ್ ಮಾಡಲೇಬೇಕು ರೀ. ಕಟ್ಟಿಗೆ ಇರ್ಲಿಕ್ಕೆ ಒಲೆ ಹತ್ತತ್ತೆ ಸ್ನೇಹಿತರೆ. ಕಟ್ಟಿಗೆ ತರಲೇಬೇಕು, ಒಲೆ ಹಚ್ಚಲೇಬೇಕು. ಒಲೆ ಹತ್ಬೇಕಾದ್ರೆ ಕಟ್ಟಿಗೆ ಬೇಕು. ಹೆಂಗೆ ನಮ್ಮ ಜೀವನ ನಡಿಬೇಕಂದ್ರೆ ಹಂಗೆ ನಾವು ಟೀಚಿಂಗ್ ಮಾಡಲೇಬೇಕು ರೀ. ಎಂಥ ಕಷ್ಟ ಆದ್ರೂ ಮಾಡಲೇಬೇಕು, ಏನಾದರೂ ಟೀಚಿಂಗ್ ಮಾಡಲೇಬೇಕು. ಇಲ್ಲಿಕ್ಕೆ ಮತ್ತು 50 100 ರೂಪಾಯಿ ಹೊಲಿದೆ, ನಿನ್ನೆ 60 ರೂಪಾಯಿ ಹೊಲಿದೆ. ಶಾಲೆ ಡ್ರೆಸ್ ಅಲ್ರಿ, ಅದು 100 ರೂಪಾಯಿ ಆಯಿತು. 60 ರೂಪಾಯಿ ಹೊಲ್ದು 160 ರೂಪಾಯಿ ಯಾರು ಕೊಡ್ತೀವಿ ಸ್ನೇಹಿತರೆ. ಈಗ ಹಲ್ಲು ನೋವಂತೆ ದವಾಖಾನಿಗೆ ಹೋಗಿದ್ದಂದ್ರೆ 200-300 ರೂಪಾಯಿ ದವಾಖಾನಿಗೆ ಖರ್ಚಾಗ್ತಿದ್ವು ರೀ. ಮತ್ತು 160 ರೂಪಾಯಿ ಹೊಲಿದೆ, ಅದೂ 300-400 ರೂಪಾಯಿ ಉಳಿಸ್ದಂಗೆ ಆಯ್ತು ದವಾಖಾನಿದು. ನಾನು ಏನೇ ಆಗಲಿ ದವಾಖಾನಿಗೆ ಹೋಗಲ್ಲ ಸ್ನೇಹಿತರೆ. ಮಿಕ್ಕೋಲ್ರಿ ಏನಲ್ರಿ ಹೋಗಲ್ಲ. ಮಿಕ್ಕೈತೆ ನೋಡಿ ಈಗ ಹಲ್ಲು ನೋವು, ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನನಗೂ ಮಾತಾಡೋಕ್ಕೂ ಅಷ್ಟೊಂದು ಸುಸ್ತಾಗೈತಿ. ನಿಮಗೆ ಏನೇನೋ ಹೇಳ್ಬೇಕು,
ಏನೋ ಮಾಡಬೇಕು ಅಂತಿರ್ತೀನಿ, ನಾನು ಮಾತಾಡೋಕ್ಕೂ ಆಗಲ್ಲ ನೋಡಿ, ಅಷ್ಟು ಹಲ್ಲು ನೋವು ಇರ್ತೈತೆ ನನಗೆ. ಯಾಕಂದ್ರೆ ನನಗೆ ಗೊತ್ತಿದ್ದ ವಿಷಯನ ನಿಮ್ಗೆ ತಿಳಿಸ್ಕೊಡ್ಬೇಕಂತಿರ್ತೀನಿ ರೀ. ಏನು ಗೊತ್ತಿಲ್ಲ ಅದೆಲ್ಲ ನನಗೆ ಅನುಭವ ಆಗಿದ್ದು, ನನಗೆ ಗೊತ್ತಿದ್ದು, ನನಗೆ ಕಷ್ಟ ಆಗಿದ್ದು, ಸುಖ ಆಗಿದ್ದು ಎಲ್ಲ ನಿಮಗೂ ಶೇರ್ ಮಾಡ್ತಿರ್ತೀನಿ. ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಬಾಯ್ ಸ್ನೇಹಿತರೆ ಎಲ್ಲರಿಗೆ.